ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ 4 ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆಗಳಿಗೆ ಸುಮಾರು 90 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರಿಂದ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. ಹುರುಳುಗುರ್ಕಿ ಗ್ರಾಮದಿಂದ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಗೆ ಕಲ್ಪಿಸುವ ಸಲುವಾಗಿ ಈ ರಸ್ತೆಗಳು ಬಹಳ ಹದಗೆಟ್ಟಿರುವ ರಸ್ತೆಗೆ ಊರಿನ ಮುಖಂಡರು ಈ ರಸ್ತೆಗೆ ಡಾಂಬರೀಕರಣ ಮಾಡಿಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ವಿಶೇಷ ಅನುದಾನವನ್ನ ದೇವನಹಳ್ಳಿ ತಾಲೂಕಿನ 5 ಹೋಬಳಿಗಳಿಗೆ ವಿಶೇಷ ಅನುದಾನವನ್ನ ತಂದು ಅಭಿವೃದ್ಧಿಗೆ ಒತ್ತು ನೀಡಿರುವುದಾಗಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ತಿಳಿಸಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹುರುಳುಗುರ್ಕಿ, ಬಿಜ್ಜಾವರ, ಚಿಕ್ಕತತ್ತಮಂಗಲ ಹಾಗೂ ಗಡ್ಡದ ನಾಯಕನಹಳ್ಳಿ ಗ್ರಾಮಗಳಲ್ಲಿ 90 ಲಕ್ಷ ರೂಪಾಯಿಗಳ ಕಾಂಕ್ರೀಟ್ ರಸ್ತೆಗಳ ಕಾಮಗಾರಿ ಕೆಲಸಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದರು. ಈಗಾಗಲೇ ದೇವನಹಳ್ಳಿ ತಾಲೂಕಿನ 5 ಹೋಬಳಿಗಳಲ್ಲಿ ವಿಶೇಷವಾಗಿ ವಿಜಯಪುರ ಹೋಬಳಿಗೆ 1 ಕೋಟಿ, ಕುಂದಣ ಹೋಬಳಿಗೆ 1 ಕೋಟಿ, ಚನ್ನರಾಯಪಟ್ಟಣ ಹೋಬಳಿಗೆ 1 ಕೋಟಿ, ತುಬಗೆರೆ ಹೋಬಳಿಗೆ 1 ಕೋಟಿ ಈ ಎಲ್ಲಾ ಕಾಮಗಾರಿ ಕೆಲಸಗಳು ಪೂರ್ಣಗೊಳಿಸಬೇಕು. ತಾಲೂಕಿನ ಜನತೆ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ನನ್ನನ್ನ ವಿಧಾನಸಭೆಗೆ ಆಯ್ಕೆ ಮಾಡಿದ್ದಾರೆ. ತಾಲೂಕಿನಲ್ಲಿ ಕುಡಿಯುವ ನೀರು, ರಸ್ತೆ, ಮೂಲಭೂತ ಸೌಕರ್ಯಗಳನ್ನು ಜನಸಾಮಾನ್ಯರಿಗೆ ತಾಲೂಕಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಒತ್ತು ನೀಡಿ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಎಂದರು. ಈ ಸಂದರ್ಭದಲ್ಲಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುರುಳುಗುರ್ಕಿ ಶ್ರೀನಿವಾಸ್, ಸದಸ್ಯ ಅಮರ್ನಾಥ್, ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಬಿಕಾ, ಹೋಬಳಿ ಅಧ್ಯಕ್ಷ ಈರಪ್ಪ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ, ಮುಖಂಡರುಗಳಾದ ಜೆಸಿಬಿ ನಾರಾಯಣಸ್ವಾಮಿ, ಕಲ್ಯಾಣ್ ಬಾಬು, ನಾರಾಯಣಾಚಾರ್, ಹುರುಳುಗುರ್ಕಿ ಯುವ ಜೆಡಿಎಸ್ ಮುಖಂಡ ನಾಗರಾಜ್ ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ, ಬಿಜ್ಜಾವರ ಗ್ರಾಮ ಪಂಚಾಯಿತಿ ಹಾಗೂ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಆಯಾ ಗ್ರಾಮಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈ ಸಮಯದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಬಹಳ ರಸ್ತೆ ಹದಗೆಟ್ಟಿರೋದನ್ನ ನನ್ನ ಗಮನಕ್ಕೆ ತಂದಂಥ ಈ ಊರಿನ ಮುಖಂಡರು ಈ ರಸ್ತೆನ ನಮಗೆ ಡಾಂಬರೀಕರಣ ಮಾಡಿಕೊಡ್ಬೇಕು ಅಂತ ನನ್ನಲ್ಲಿ ಮನವಿ ಮಾಡಿಕೊಂಡಿದ್ರು. ಈ ಒಂದು ವಿಶೇಷ 5 ಕೋಟಿ ರೂಪಾಯಿ ಅನುದಾನಗಳನ್ನು ದೇವನಹಳ್ಳಿ ತಾಲೂಕಿನ 5 ಹೋಬಳಿಗಳಿಗೆ ವಿಶೇಷವಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ವಿಜಯಪುರ ಹೋಬಳಿ 1 ಕೋಟಿ, ಕುಂದಾಣಕ್ಕೆ 1 ಕೋಟಿ, ಚನ್ನರಾಯಪಟ್ಟಣಕ್ಕೆ 1 ಕೋಟಿ, ತುಬಗೆರೆಗೆ 1 ಕೋಟಿ ಈ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಇವತ್ತು ಗ್ರಾಮದಿಂದ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆವರೆಗೆ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿ ಈ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ರೀತಿಯ ಒತ್ತು ಕೊಡಬೇಕು ಅಂತೇಳಿ ಏನು ನಾನು ಈ ಹಿಂದೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಹಲವಾರು ರಸ್ತೆಗಳು ಈ ಊರಲ್ಲಿ ಹದಗೆಟ್ಟಿತ್ತು. ಆ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ಇವತ್ತು ಈ ಊರಲ್ಲಿ ಗ್ರಾಮಕ್ಕೆ ಈಗಾಗಲೇ 50 ಲಕ್ಷ ರೂಪಾಯಿಗಳನ್ನು ವಿಶೇಷ ಅನುದಾನ ಮತ್ತು ಅಲ್ಪಸಂಖ್ಯಾತರ ಅನುದಾನದಲ್ಲಿ 50 ಲಕ್ಷ ಮತ್ತು ಇವತ್ತು 40 ಲಕ್ಷ ಸುಮಾರು 1.5 ಕೋಟಿ ಸ್ವತಂತ್ರ ಬಂದ ಇತಿಹಾಸದಲ್ಲಿ ಮತ್ತು ಊರಿಗೆ ಉರ್ದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಆ ಸ್ಕೂಲ್ಗೂ ಕೂಡ ನಾವು ಇಲ್ಲಿ ಶಂಕುಸ್ಥಾಪನೆ ಮಾಡಿದೆ. ಕಾಮಗಾರಿ ಶುರುವಾಗಬೇಕಾಗಿದೆ. ಈ ರೀತಿಯಾಗಿ ಎಲ್ಲ ಕೆಲಸಗಳನ್ನು ಈ ಊರಲ್ಲಿ ಸಂಪೂರ್ಣವಾಗಿ ಪೂರ್ತಿಯಾಗಿ ಕೆಲಸ ಮುಗಿಸ್ಕೊಟ್ಟೆ. ಐಮಾಸ್ಟ್ ಲೈಟ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಕುಡಿಯೋ ನೀರು, ಬೋರ್ವೆಲ್ಲು ಏನು ಕೇಳಿದ್ರೆ ಎಲ್ಲ ಕೆಲಸನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದು ಯಾವುದಾದ್ರೂ ಇಂದಿನ ಇಷ್ಟು ವರ್ಷಗಳ ಇತಿಹಾಸದಲ್ಲಿದ್ದರೆ ಅದು ನನ್ನ ಅವಧಿಯಲ್ಲಿ ಅಂತ ನನಗೆ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಈ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಜನರ ಈ ಗ್ರಾಮದ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಭಾವಿಸಿ ಏನಿವತ್ತು ಮುಖಂಡರುಗಳ ಊರಿನ ಗ್ರಾಮಸ್ಥರ ಮತ್ತು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹುರುಳುಗುರ್ಕಿ ಶ್ರೀನಿವಾಸ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಸದಸ್ಯರುಗಳು ಬರೀ ಈ ಗ್ರಾಮಕ್ಕೆ ಒಂದೇ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿ ಕೆಲಸಗಳನ್ನು ವಿಜಯಪುರ ಹೋಬಳಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ, ಮುಗಿಸ್ತಾ ಬಂದಿದ್ದೀವಿ. ಈಗಾಗಲೇ ಇದು ಹೊಸಡ್ಡೆ ಇರ್ಬೋದು, ಎಲ್ಲ ಗ್ರಾಮಗಳಲ್ಲೂ ಕಾಮಗಾರಿ ಫಿನಿಶಿಂಗ್ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಉಳಿಕೆ ಸಣ್ಣ ಪುಟ್ಟ ಕಾಮಗಾರಿಗಳು ಪೂರ್ಣಗೊಳಿಸಿ ತಾಲೂಕಲ್ಲಿ ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೂ ಸಹ ಈ ಗ್ರಾಮಕ್ಕೆ ಕರೆಸಿ ಶಂಕುಸ್ಥಾಪನೆಯನ್ನು ಮಾಡಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈ ಗ್ರಾಮದ ಎಲ್ಲ ಮುಖಂಡರಿಗೂ ಮತ್ತು ಇಲ್ಲಿ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ ಮತ್ತು ಈಗ ತಾನೇ ಆಗಮಿಸಿದ್ದ ನಮ್ಮ ಪಕ್ಷದ ಅಧ್ಯಕ್ಷರಾದ ಮುನೇಗೌಡಣ್ಣವ್ರಿಗೂ ಮತ್ತು ಎಲ್ಲ ಮುಖಂಡರಿಗೂ ಹೊಚ್ಚಿ ನನ್ನ 2 ಮಾತನ್ನು ಮುಗಿಸ್ತಿದ್ರು.
ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಮುನೇಗೌಡರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಶಾಸಕರಿಗೆ ಧನ್ಯವಾದಗಳು. ಈಗ ಇದಾದ ನಂತರ ಬಿಜ್ವಾರದಿಂದ ಬುಳ್ಳಳ್ಳಿ